2,000 ರೂಪಾಯಿ ಬಂದಿರಕ್ಕಿಂತ ಏನು BP ಶುಗರ್ ಗುಳಿಗೆ ಮಕ್ಕಳು ನೋಡಕ್ ಕುಂತಿದ್ದಿಲ್ಲ, ಅವ್ರಿಗೆ ಅನುಕೂಲ ಆಗದೆ ಅಂತ ಹೇಳಿ ಅವ್ರು ಎಷ್ಟೋ ಮಂದಿ ಇದನ್ನ ಮಾಡಾಕಂತಾರೆ. ಹೆಣ್ಮಕ್ಳಿಗೆ ಒಟ್ಟು ಸಹಾಯ ಆಗೈತ್ರಿ ಕಾಂಗ್ರೆಸ್ ಗೌರ್ಮೆಂಟ್ಲಿಂದ. ಈ ಸಲ ವಿನೋದ ಸುಟಿಕರ್ ಬರ್ಬೋದು ರೀ. ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತಾರೆ ಸರ್ ಅವರು, ಸಿದ್ದರಾಮಯ್ಯ ಸರ್ ಸುಟ್ಟಿ ಬರ್ಬೋದು ರೀ. ಅವರು ಹೆಂಗದಾರ ಯುವ ಜನಕ್ಕೆ ಒಂದು ಏನಾರ ಸಹಾಯ ಮಾಡ್ಬೋದು, ಅವ್ರಲಿಂದ ಸಹಾಯ ಆಗ್ಬೋದು. ಅದರ ಸಂಬಂಧ ಅವ್ರು ನಮ್ಮದು ವಿನೋದ ಸೊಟ್ಟಿ ಅವ್ರಿಗೆ ಮಾಡಬೇಕಂತ ಇದ್ದೀನಿ. ಈಗ ಪ್ರಹ್ಲಾದ್ ಜೋಶಿ ಅವರು 20 ವರ್ಷದಿಂದ ಸಂಸದರಾಗಿದ್ರು, ಜನರ ಸಂಕಷ್ಟ ಕೇಳೋರೆಲ್ಲ ಬಂದು ಒಂದಿನ ಅವರು ಬಂದಿಲ್ಲಿ ಕ್ಷೇತ್ರ ಏನೈತಿ ಏನಿಲ್ಲ ನೋಡಂಗಿಲ್ಲ ರೀ. ಬೊಮ್ಮಾಯಿ ಸಾಹೇಬ್ರು ಏನಾರು ಒಂದು ಫಂಕ್ಷನ್ ಇರ್ತಿದ್ರು, ಅವ್ರು ಕುಟಾಕ್ ಬರ್ತಿದ್ರು, ಬೊಮ್ಮಾಯಿ ಸಾಹೇಬ್ರು ಫಂಕ್ಷನ್ ಮಾಡ್ತಿದ್ರು, ಅವ್ರು ಕುಟಾಕ್ ಹೋಗಿಬಿಡ್ತಾರೆ. ಅವ್ರು ಮುಗಿದೋದು ಮತ್ತೇನಾಗೈತಿ ಏನಿಲ್ಲ ಅಂತ ಯಾರು ಕೇಳಿಲ್ಲ ರೀ, ಒಳ್ಳೆ ನೋಡಿಲ್ಲ. ಅವ್ರು ಬರೀ ಮೋದಿ ಏನು ಮಾಡ್ಯಾನ, ಮೋದಿ ಏನು ಮಾಡಿಲ್ಲ, ಪುಲ್ವಾಮಾ ಏನಾಗೈತಿ, ಪಾಕಿಸ್ತಾನ ಏನಾಗೈತಿ, ಬರೀ ಅದನ್ನು ಹೇಳ್ತಾರೆ ಹೊರತು ನಾ ಮಾಡಿದ ಸಾಧನೆ ಇಂಥದ್ದೈತಿ, ನಾ ಇದನ್ನು ಕಟ್ಸೀನಿ, ನಾ ಇದನ್ನು ಮಾಡೀನಿ ಅಂಥೇಳಿ ಯಾವುದೋ ಒಂದು ಇದನ್ನು ಹೇಳಂಗಿಲ್ಲ ರೀ. ಅವ್ರು ಮೊನ್ನೆ ಬಂದ್ರೆ ಫಂಕ್ಷನ್ ಇಟ್ಟಿದ್ರೆ ಅವ್ರಿಗೆ ಪಾಕಿಸ್ತಾನ ಕಳಿಸ್ತೀವಿ, ಇವ್ರಿಗೆ ಇಂಡಿಯಾಕ್ಕೆ ಕಳಿಸ್ತೀವಿ ಅಲ್ರಿ. ಮತ್ತು ಇಂಡಿಯಾ ಪಾಕಿಸ್ತಾನ ಮಾಡೋರು ಇದ್ರೆ ನೆಹರು ಈಗ ಒಂದು ಪಾಕಿಸ್ತಾನ ಮಾಡ್ಯಾರ, ಈಗ ಮತ್ತು ಇವ್ರು ಬಂದು ಇನ್ನೊಂದು ಪಾಕಿಸ್ತಾನ ಮಾಡೋಕೆ ಇವ್ರು ಸಿದ್ಧ ಆಗ್ಯಾರ ಅಷ್ಟು. ಮತ್ತು ಅವ್ರಿಗೆ ವ್ಯತ್ಯಾಸ ಏನೈತಿ ರೀ? ಒಂದು ಪಾಕಿಸ್ತಾನಿಗೆ ಒಂದು ಆಗಿಬಿಟ್ಟೈತಿ, ಮತ್ತೊಂದು ಪಾಕಿಸ್ತಾನ ಮಾಡ್ಬೇಕಂತೇಳಿ ಇವ್ರು ವಿಚಾರ ಮಾಡಾಕುಂತಾರೆ. ಇದೇನೈತಿ ಈಗ ಇವ್ರಿಗೆ ವ್ಯತ್ಯಾಸ ಏನಾಯ್ತು ಈಗ? ಅದೌದಲ್ರಿ. ಈಗ ಹಂಗಂದ್ರೆ ಈಗ ಏನು ಆಗ್ಬೋದು ಈ ಸಲ ಈ ಕಡೆ ಹುಬ್ಳಿ ಧಾರವಾಡ ಕಾಂಗ್ರೆಸ್ ಆಗ್ಬೋದು ರೀ. ಕಾಂಗ್ರೆಸ್ ಆಗ್ಬೋದು. ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಬರ್ತಿದೆಯಾ, ಅಲ್ಲಿ ಸಹಾಯ ಆಗ್ತಿದೆಯಾ ಅಲ್ಲಿ? ಕೆಲವು ಹೆಣ್ಮಕ್ಳು ಏನಂತಾರೆ ಗೊತ್ತೇಳ್ರಿ, ನಾ ಇನ್ನೂವರೆಗೂ ಧರ್ಮಸ್ಥಳ ನೋಡಿದ್ದಿಲ್ಲಪ್ಪ, ನನ್ನ ಗಂಡ ತೋರಿಸಿದ್ದಿಲ್ಲ, ನಾವು ಹುಬ್ಳಿ ನೋಡಿದ್ದಿಲ್ಲ, ತೋರಿಸಿದ್ದಿಲ್ಲ, ಏನೋ ಒಂದು ಪುಣ್ಯಾತ್ಮ ಸಹಾಯದಿಂದ ನಾವು ಒಂದು ಇದನ್ನು ನೋಡಕ್ಕೆ ಕುಂತೀವಿ, ಒಂದು ನಮ್ಗೆ ಅನುಕೂಲ ಆಗೈತಿ. ಬಸ್ ಫ್ರೀ ಆಗಿದ್ದಕ್ಕಿಂತ 2,000 ರೂಪಾಯಿ ಬಂದಿರೋಕ್ಕಿಂತ ಏನು BP ಶುಗರ್ ಗುಳಿಗೆ ಮಕ್ಕಳು ನೋಡಕ್ಕೆ ಕುಂತಿದ್ದಿಲ್ಲ, ಅವ್ರಿಗೆ ಅನುಕೂಲ ಆಗಿದೆ ಅಂಥೇಳಿ ಅವ್ರು ಎಷ್ಟೋ ಮಂದಿ ಇದನ್ನು ಮಾಡಕ್ಕೆ ಕುಂತಾರೆ. ಹೆಣ್ಮಕ್ಳಿಗೆ ಒಟ್ಟು ಸಹಾಯ ಆಗೈತೆ ರೀ ಕಾಂಗ್ರೆಸ್ ಗೌರ್ಮೆಂಟ್ಲಿಂದ. ಆಗೈತೆ. ಈಗ ಮೋದಿ ಗೌರ್ಮೆಂಟ್ ನೋಡಿದ್ರಿ 10 ವರ್ಷ ಏನು ಹೇಳಿದ್ರೆ ಏನು ಮಾಡೋರೆ? ಇಲ್ಲ, ಮೋದಿ ಗೌರ್ಮೆಂಟ್ ಅವರು ಹೇಳಿದ್ದು ಒಂದು ಬೇರೆ ರೀ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದು. ಏನು ವಿಕಾಸ ಆತ್ರಿ? ಅವನವ್ನ ಮನಸ್ಸು ರೀ, ಅವ ಏನು ಬೇಕಂತ ತಿಂತಾನೆ. ಇವ ಮಾಂಸ ತಿಂತಾನೆ, ಇವ ಇದನ್ನು ತಿಂತಾನೆ, ಅವ ಅದನ್ನು ತಿಂತಾನೆ. ಆದರೆ ತಿನ್ನಕ್ಕೆ ಯಾರು ಏನು ಹಿಂದೆ ಏನು ತಿನ್ನಾಕುಂತಾರೆ ಹೋಗಿ ನೋಡಕ್ಕೆ ಕುಂತಾರೆ? ಏನಿಲ್ಲ. ಮಾಸಾಚರಣೆ ಮಾಡೋದು ರಫ್ತು ದೊಡ್ಡ ದೊಡ್ಡ ಲೀಡ್ರ್ ಯಾರ್ದು ಅದಾರ ರೀ? ಇವರು ಅದಾರಲ್ಲ, ಮೀಡಿಯಾದಾಗ ನೋಡಕ್ಕೆ ಕುಂತೀರಿ, ನೀವು ಪೇಪರ್ನಾಗ ನೋಡಕ್ಕೆ ಕುಂತೀರಿ, ಇವರು ರಫ್ತು ಮಾಡ್ತಾರೆ ಅಂಥೇಳಿ. ಮತ್ತು ಹೊಳ್ಳಿ ಅದು ಅವ್ರು ಇದನ್ನು ತಿನ್ನಬ್ಯಾಡ್ದೆ, ಇವ್ರು ಇದನ್ನು ತಿನ್ನಬ್ಯಾಡ್ದೆ. ಏನೈತಿ ರೀ? ಜಾತಿ ಭೇದ ಮಾಡೋದ್ರಿಂದ ಏನೈತಿ? ಏನು ಪಾಕಿಸ್ತಾನ ಬೇರೆ ಆಯ್ತು, ಓಕೆನಾ? ಪಾಕಿಸ್ತಾನ ಬೇರೆಯಾಗಿ ಏನು ಸಾಧನೆ ಏನು ಆಯ್ತು ಅವ್ರದ್ರ? ಸೊನ್ನೆ ಎಲ್ಲ ಅದಾರಲ್ರಿ. ಮತ್ತೆ ಇನ್ನೂ ಇಲ್ಲೇ ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ನಾವು. ಮತ್ತು ಮುಸ್ಲಿಮ್ ಅವರು ಇವ್ರು ಹಂಗೆ ಇದನ್ನು ಚಾಲು ಮಾಡ್ತಾರೆ. ಮತ್ತೇನೈತಿ ಅದ್ರಾಗ? ಎರಡರಾಗ ತಪ್ಪು ರೀ, ಅದೆಲ್ಲ ತಪ್ಪು ನೋಡ್ರಿ. ನಾವೆಲ್ಲ ಇನ್ನು ಹಿಂದೂ ಮಂದಿ ಆಗಲಿ ಮುಸಲ್ಮಾನ್ ಬಂದವರಾಗಲಿ ಎಲ್ಲ ಕೂಡಿ ಅದೀವಿ. ಏನು ನಮ್ಮ ಸಮಸ್ಯೆ ಏನಿರಿದ್ರೆ ಅವ್ರು ಬಂದು ನಮ್ಗೆ ನೋಡ್ತಾರೆ, ನಾವು ಅವ್ರಿಗೆ ನೋಡ್ತೀವಿ. ಬೆಳಗ್ಗೆ ಇಲ್ಲಿ ಯಾರು ಒಬ್ಬರು ಒಂದಿನ ಬಂದು ಭಾಷಣ ಬಿಗಿದು ಹೋಗಿಬಿಡ್ತಾರೆ, ನಮ್ಮ ಜಗಳ ಹಚ್ತಾರೆ ಇಲ್ಲೇ. ನಾವು ಮತ್ತಿರೋರು ಬೆಳಗ್ಗೆದ್ದೆ ಮುಖ ನೋಡ್ರು ನಾವು ಒಂದವ್ರವ್ರು ಜಗಳ ಆಗೋರು ಕುಂದಿರ್ತೈತಿ. ಈ ಪರಿಸ್ಥಿತಿ ಅವ್ರು ಮಾಡಿಟ್ಟಾರ್ರಿ. ಬಯಸ್ತೀವಿ ರೀ, ಖಂಡಿತ. ನಜೀರ್ ಅಹಮದ್ ಅಂತ. ಯಾರು ಬರ್ಬೋದು ಈ ಕಡೆ? ಏನು ಕತೆ ಈ ಸಲ ವಿನೋದ ಸುಟಿಕರ್ ಬರ್ಬೋದು ರೀ. ಹೌದು. ಯಾಕೆ ಕಾಂಗ್ರೆಸ್ ಬೇಕು ಈ ಸಲ? ಅಂದರೆ ಈಗ 3-4 ಸಲ ಬಂದರು ಏನು ಮಾಡಿಲ್ಲ. ವಿನಯ್ ಕಳ್ಕೊಂಡವ್ರು, ಪ್ರಹ್ಲಾದ್ ಜೋಶಿ ಅದೇ 4 ಸಲ ಬಂದಿದ್ದಾರೆ ಅವರು, ಏನು ಮಾಡಿಲ್ಲ ಇಲ್ಲಿ ಈ ಕಡೆ. ಬರೀ ರಾಜಕಾರಣ ಇದ್ರದ ಹೋಗ್ಬಿಡ್ತಾರೆ. ಅದೇ ಈಗ ಹೊಸೊಬ್ರಿಗೆ ಆರಿಸ್ಬೇಕಂತೇಳಿ ಇದು ಮಾಡಿದ್ವಿ. ಯಾಕೆ ಇವ್ರೇನು ಸಂಕಷ್ಟ ಬಂದು ಕೇಳಿಲ್ವ ಜನರದ? ಪ್ರಹ್ಲಾದ್ ಜೋಶಿ ಅವರು ಏನು ಕೇಳಂಗಿಲ್ರಿ ಅವರು. ಎಲೆಕ್ಷನ್ ಬಂದಾಗ ಅಷ್ಟೇ ಬಂದು ಹೋಗ್ಬಿಡ್ತಾರೆ. ಹೌದು. ಈ ಗ್ಯಾರಂಟಿ ಯೋಜನೆ ನೋಡಿದ್ರಿ, ಎಷ್ಟು ಮಟ್ಟಿಗೆ ಸಹಾಯ ಆಗೈತೆ? ಗ್ಯಾರಂಟಿ ಯೋಜನೆ ಎಲ್ಲ ಬಂದೋಯ್ತು, ಭಾಳ ಚಲೋ ಐತಿ. ಹೆಂಗೆಲ್ಲ ಸಹಾಯ ಆಗದೆ? ಎಲ್ಲ ಸಹಾಯ ಐತೆ ರೀ ಬಡವ್ರ ಜನ. ಇದು 2,000 ರೂಪಾಯಿದ್ದು ಐತ್ರಿ. ಮತ್ತು ಕರೆಂಟ್ ಫ್ರೀ ರೇಷನ್, ಕರೆಂಟ್ ಬಿಲ್, ಬಸ್ ಹೆಣ್ಮಕ್ಳಿಗೆ ಬಸ್ನಾಗ ಓಡಾಡೋದು ಫ್ರೀ ಸಹಾಯ ಆಗಿದ್ದೆ. ಇದು ಸಹಾಯ ಆಗಿದೆ. ಈಗ 10 ವರ್ಷದ ಮೋದಿ ಆಡಳಿತ ನೋಡಿದ್ರಿ, ಏನು ಹೇಳಿದ್ರಿ, ಏನು ಮಾಡಿದ್ರು? ಏನು ಅದೇ ರಾಜಕಾರಣ ಮಾಡೋದು. ಏನು ಜಾತಿ ಭೇದ ರೀ.
ಅಷ್ಟೇ. ಏನು ಹೇಳಿದ್ರಿ ಏನು ಹೇಳಿದ್ರಿ ಏನು ಹೇಳಿಲ್ಲ ಆ ಜಾತಿ ಭೇದ ಮಾಡಿದ್ರೆ ಅಷ್ಟೇ. ಅದು ಹೇಳ್ದ ಪಾಕಿಸ್ತಾನದ ಹೇಳ್ದ, ಅದು ಹೇಳ್ದ, ಇದು ಹೇಳ್ದ, ಅದ ಜನರಿಗೆ ಅದು ಹಾಂ ಹಾಂ ಏನು ಹೇಳಿದ್ರು ಸರ್ ಏನು ಹೇಳಿದ್ರಿ ಏನು ಏನು ಆಗಲೇ ಹೇಳಿ ಸರ್ ಅದು ಮತ್ತೆ ಹೇಳಿದೆ ಸರ್ ಇವ್ರು ಹೇಳಿದ್ರೆ ಸರ್ ಅದು ಸರ್ ಮತ್ತೇನು ಸರ್ ಕಾಂಗ್ರೆಸ್ ಹಾಕ್ಬೇಕು ಇಲ್ಲಿ ಅಂತ ಕಾಂಗ್ರೆಸ್ನ ಅಭಿವೃದ್ಧಿ ಮಾಡ್ತಾರೆ ಸರ್ ಅವರು ಸಿದ್ದರಾಮಯ್ಯ ಸರ್ ಅಭಿವೃದ್ಧಿ ಆಗದಿಲ್ಲ ರೀ ಸಿಗೋಣ ಭಾಳ ಅಭಿವೃದ್ಧಿ ಆಗೈತಿ ದೊಡ್ಡ ಕಾಲೇಜ್ ಆಗೈತೆ ದವಾಖಾನೆ ಎಲ್ಲ ಭಾಳ ಆಗೈತೆ ಅಭಿವೃದ್ಧಿ ಯಾರು ನೀವು ಪ್ರಹ್ಲಾದ್ ಜೋಶಿ ಅವರು ಏನು ಮಾಡಿಲ್ವಾ ಅದ ರೀ ಈಗ 5 ವರ್ಷ ಹಿಂದೆ ಬಂದಿದ್ರೆ ಮತ್ತೆ ಮೊನ್ನೆ ಬಂದಾರ ಅವರು ಮತ್ತೆ ಹೊಳ್ಳಿ ಬಂದಿಲ್ಲ ಒಳ್ಳೆ ಬಂದಿಲ್ಲ ಹಾಂ ಈಗ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟ ಸಹಾಯ ಆಗದೆ ಐತೆ ಸರ್ ಎಲ್ಲ ಕಡೆ ಸರ್ ಹೆಣ್ಮಕ್ಳಿಗೆ ಹುಡುಗರಿಗೆ ಮಕ್ಕಳಿಗೆ ಸಾಲಿಗೆ ಎಲ್ಲ ಭಾಳ ಫ್ರೀ ಐತಿ ಹಾಂ ಎಷ್ಟು ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಎಲೆಕ್ಷನ್ ಮೇಲೆ ಭಾಳ ಎಫರ್ಟ್ ಐತೆ ಸರ್ ಭಾಳ ಎಫರ್ಟ್ ಐತಿ ಶಿಗ್ಗಾವಿಲ್ ಯಾರು ಬರ್ಬೋದು ಹಾಂ ಶಿಗ್ಗಾವಿಲ್ ಯಾರು ಲೀಡ್ ಕೊಡ್ತೀರಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಸರ್ ಹೌದು ಸರ್ ಹಂಗಾರೆ ಬಿಜೆಪಿ ಸಲ ಬರಲ್ಲ ಇಲ್ಲ ಸರ್ ಯಾರು ಪ್ರಧಾನಿ ಆದ್ರೂ ಭಾಳ ಫೈಟ್ ಸರ್ ಫೈಟ್ ಇದೆ ಭಾಳ ಚಲೋ ಫೈಟ್ ಆಗ್ತದೆ ಸರ್ ಭಾಳ ಫೈಟ್ ಯಾರು ಪ್ರಧಾನಿ ಆದ್ರೂ ಒಳ್ಳೇದು ಅಂತ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧಿ ಹೌದು ಸರ್ ಖರ್ಗೆ ಅವರಾದ್ರೂ ಒಳ್ಳೇದ ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಸರ್ ಹೆಂಗೆ ರಾಹುಲ್ ಗಾಂಧಿ ಹೆಂಗಿದೆ ಸರ್ ಓಕೆ ಓಕೆ ಇದು ಈಗ 10 ವರ್ಷದ ಮೋದಿ ಆಡಳಿತ ನೋಡಿದ್ರೆ ಏನು ಹೇಳ್ತೀರಿ ಮೋದಿ ಚಲೋ ಅದಾನ್ರಿ ಹಂಗಿರ ಹೇಳ ಇವು ನೆಟ್ರಾಕಿನ ಮಂದಿ ಇದಾರಲ್ಲ ಜಾತಿ ವೀತಿ ಭಾಳ ಮಾಡ್ತಾರೆ ಆ ಟೈಪ್ ಮಾಡಬಾರ್ದು ಹಂಗಂತೀರಿ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ಗೌಸು ಸಾಬ್ ಬನ್ನಿ ಸರ್